ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮಾ ವಿಂದತ್ಯಾತ್ಮನಿ ಯತ್ ಸುಖಂ ಸಬ್ರಹ್ಮಯೋಗಯುಕ್ತಾತ್ಮಾ ಸುಖಮಕ್ಷಯಮಶ್ನುತೆ. ಯಾವ ಮನುಷ್ಯ ಸ್ಥಿರ ಬುದ್ಧಿ ಮತ್ತು ಅವನ ಎಲ್ಲ ಮೋಹಗಳಿಂದ ಬಂಧಮುಕ್ತನಾಗಿರ್ತಾನೋ ಆಗ ಅವನಿಗೆ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತಾರಲ್ಲ, ಅಂದರೆ ಈ ಹೊರಗಿಂದ ಸಿಗುವ ಖುಷಿಯಾಗಲಿ ಬೇಜಾರಾಗಲಿ ಅವನಿಗಾಗಲ್ಲ. ಅದ್ರ ಬದಲಿಗೆ ಅವನು ಅವನ ಎಲ್ಲ ಸುಖವನ್ನು ಒಳಗೆ ಅಂದರೆ ಅವನ ಆತ್ಮದಲ್ಲೇ ಪಡಿತಾನೆ. ಮತ್ತು ಈ ಧ್ಯಾನವನ್ನು ಅನುಸರಿಸುತ್ತಾ ಬ್ರಹ್ಮಯೋಗವನ್ನು ಮಾಡುತ್ತಾ ಅನಂತವಾದ ಅಂದರೆ ಕೊನೆಯೇ ಇಲ್ಲದ ಸುಖವನ್ನು ಪಡಿತಾನೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ.